ಗುಡ್ ಮಾರ್ನಿಂಗ್ ಮಕ್ಕಳ. ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕೆ ಬ್ರೆಸ್ಲೈಟ್ ಅನ್ನ ಹೆಚ್ಚಿಟ್ಕೊಂಡು ನೋಡ್ರಿ. ಗಣಿತ 6ನೇ ತರಗತಿ ಭಾಗ 1. ಇಲ್ಲಿರುವಂತ ಪ್ರಶ್ನೆ. ಅಭ್ಯಾಸ 1.1 ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ. 1ನೇ ಪ್ರಶ್ನೆ. ಅದ್ರೊಳಗ 1ನೇದು 1,00,000 = ಡ್ಯಾಶ್ 10,000 ಅಂದ್ರೆ 1,00,000ದಲ್ಲಿ 10,000 ಎಷ್ಟು ಗುಂಪಿರ್ತಾವು ಅಂತ ಕೇಳ್ಯಾರ ಅವ್ರು. 2ನೇದು ಬಿ 1,000,000 = ಡ್ಯಾಶ್ 100,000 100,000 ಅನ್ನುವಂಥವು ಎಷ್ಟು ಇರ್ತಾವ 1 ಮಿಲಿಯನ್ದಲ್ಲಿ. ಸಿ 1,00,00,000 = ಡ್ಯಾಶ್ 10,00,000 10 ಲಕ್ಷದ್ದು 1,00,00,000 ಎಷ್ಟು ಗುಂಪಿರ್ತಾವ ಅಂತ ಕೇಳ್ಯಾರ ಅವ್ರು. ಡಿ 1,00,00,000 = ಡ್ಯಾಶ್ ಮಿಲಿಯನ್ 1,00,00,000 ತಂದ್ರೆ ಎಷ್ಟು ಮಿಲಿಯನ್ ಇರ್ತೈತಿ. ಆಮೇಲೆ 1,000,000 = ಡ್ಯಾಶ್ ಲಕ್ಷ ಅಂತೇಳಿ ಆನ್ಸರ್ ಐತಿ. ಇದಕ್ಕೆ ಈಗ ಉತ್ತರ ನೋಡ್ರಿ. ಇಲ್ಲಿ ನೋಡಿ, ಬಿಟ್ಟಿರೋ ಸ್ಥಳ ಭರ್ತಿ ಮಾಡಿ. ಉತ್ತರಗಳು 10 10 10 10 10 ಎಲ್ಲಾನು 10 10 10 ಇರ್ತೈತಿ. ಆಮೇಲೆ 2ನೇ ಪ್ರಶ್ನೆ. ಸಂಖ್ಯೆಗಳನ್ನು ಬರೆದು ಸರಿಯಾಗಿ ಅಲ್ಪ ವಿರಾಮಗಳನ್ನು ಹಾಕಿ. 1ನೇದು 73,75,307 307 ಅಂದ್ರೆ ಏನು ತಪ್ಪಲ್ಲ. ಬಿ 9,05,41,000 ಸಿ 7,52,21,302 ಡಿ 58,423,202 200 ಅಂದಾಗ 200 ತಂದ್ರೆ 200 ಅಂದಂಗ. ಈ 23,30,10 ಈಚೆ ಕಡೆ ಆನ್ಸರ್ ಅದ ನೋಡ್ಲಿ. 1ನೇ ಆನ್ಸರ್ 73,75,307 9,05,41,000 7,52,21,302 ಡಿ 58,423,000 ಅಂದ್ರೆ 423 400 ತಂದ್ರೆ 423,202. ಆಮೇಲೆ 23,30,30,010 ಅದೇ ಸಿ ಪ್ರಶ್ನೆಗಳ ನೋಡ್ರಿನ. ಭಾರತೀಯ ಪದ್ಧತಿಯಲ್ಲಿ ಸರಿಯಾಗಿ ಅಲ್ಪವಿರಾಮ ಹಾಕಿ ಸಂಖ್ಯೆ ಹೆಸರನ್ನು ಬರೆಯಿರಿ ಅಂತ ಹೇಳ್ಯಾರ ಅವ್ರು. ಅಂದ್ರೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಪ್ರಶ್ನೆಗಳದಾವಲ್ಲ. ಭಾರತೀಯ ಪ್ರಕಾರ ಮೊದಲಿಗೆ 3 ಸ್ಥಾನ ಬಿಡಬೇಕು, ಬಿಡಿ 10 100. ಆಮೇಲೆ 2 ಸ್ಥಾನ ಬಿಟ್ಕೋತ ಏನ್ ಮಾಡ್ಬೇಕಂದ್ರೆ ಅಲ್ಪ ವಿರಾಮ ಚಿಹ್ನೆಗಳನ್ನ ಹಾಕೋತ ಹೋಗ್ಬೇಕು. ನಿಮ್ಗೆ ಈಚೆ ಕಡೆ ಆನ್ಸರ್ದಾಗ ಹೇಳ್ತೇನೆ ನೋಡ್ತೇನೆ. ಇಲ್ಲಿ ನೋಡ್ರಿ, ಎ ಪ್ರಶ್ನೆ, ಬಿ ಪ್ರಶ್ನೆ, ಸಿ ಪ್ರಶ್ನೆ, ಡಿ ಪ್ರಶ್ನೆ. ಈಚೆ ಕಡೆ ನೋಡ್ರಿ ಆನ್ಸರ್ ನೋಡೋದ್ನಾಗ ಅಲ್ಪವಿರಾಮ ಬಿಡಿ 10 100 ಅಲ್ಪವಿರಾಮ ಚಿಹ್ನೆ ಕಾಣಿಸ್ತೈತಿಲ್ಲ ನೋಡಿ ಮಕ್ಕಳ ಇದು. ಆಮೇಲೆ 9 ಮುಂದೆ ಯಾಕಂತಂದ್ರೆ 10 2 ಸ್ಥಾನ ಬಿಟ್ಕೋತ ಹೋಗ್ಬೇಕು ನಾವು. ಗೊತ್ತಾಯ್ತು. ಇಲ್ಲಿ ನೋಡಿ 8,75,95,62 ಬಿ ಪ್ರಶ್ನೆ ನೋಡ್ರಿ. ಇಲ್ಲಿ ಅಲ್ಪವಿರಾಮ ಚಿಹ್ನೆ ನೋಡ್ರಿ, ಗಮನ ಇಟ್ಟು ನೋಡ್ರಿ. 3 ಸ್ಥಾನ 2 ಸ್ಥಾನ ಬಿಟ್ಟು ಹೋಗ್ಬೇಕು. 85,46,283 83 ಅಂದ್ರೂ ನಡಿದೈತಿ, 83 ಅಂದ್ರೂ ನಡಿದೈತಿ. ಆಮೇಲೆ 9,99,46,000 ಆಮೇಲೆ 9,34,32,701 ನೋಡಿ ಮಕ್ಕಳ. ಈಗ 4ನೇ ಪ್ರಶ್ನೆ. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳ ಹೆಸರುಗಳನ್ನು ಬರೆದು ಸೂಕ್ತ ಸ್ಥಾನದಲ್ಲಿ ಅಲ್ಪವಿರಾಮಗಳನ್ನು ಬಳಸಿ ಅಂತ ಕೇಳ್ಯಾರ. ಅಂತಾರಾಷ್ಟ್ರೀಯ ಪದ್ಧತಿ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಬಳಸುವಂತಹದ್ದು. ಅವುಗಳನ್ನ ಈ ಸ್ಥಾನ ಬಿಟ್ಬಿಟ್ಟು ಬಳಸ್ತಾ ಇರ್ತಂದ್ರ 3 ಸ್ಥಾನ ಬಿಟ್ಬಿಟ್ಟು ಅವ್ರ ಅಂಕಿಗಳನ್ನ ಇರ್ತಾರೆ. ನಾವು ಭಾರತೀಯ ಪದ್ಧತಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಮೊದಲಿಗೆ 3 ಸ್ಥಾನ ಮಾತ್ರ ಇಡ್ತೀವಿ, ಆಮೇಲೆ 2 ಇಟ್ಕೋತೀವಿ. ಎ ಪ್ರಶ್ನೆ, ಬಿ ಪ್ರಶ್ನೆ, ಸಿ ಪ್ರಶ್ನೆ, ಡಿ ಪ್ರಶ್ನೆ. ಇನ್ನ ಈಚೆ ಕಡೆ ಆನ್ಸರ್ಗಳನ್ನ ನೋಡ್ರಿ. ಬರ್ದು ಏನ್ ಮಾಡ್ತಾನೆ ಸ್ಥಾನ ಇಲ್ಲ ಅವುಗಳ ಹೆಸರು ಬರಿ ಅಂತ ಸಹಿತ ಹೇಳ್ಯಾರ ಅವ್ರು. ಇಲ್ಲಿ ನೋಡ್ರಿ,
ಆನ್ಸರ್ಗಳನ್ನು ನೋಡ್ರಿ. 3 ಸ್ಥಾನ ಈ ಕಡೆ ಅಡ್ಬಿಡ್ತು ನೋಡ್ರಿ. 78,921,092 ಇಲ್ಲಿ ನೋಡಿ. 78,921,000 ಅಂತ ಓದ್ಬೇಕು. ಇನ್ನು ಹಿಡ್ಕೊಂಡು 3 ಸ್ಥಾನ ಹಿಡ್ಕೊಂಡು ಸಾವಿರನ ಓದಾಯ್ತು. ಆಮೇಲೆ 92 ಇಲ್ಲಿ ನೋಡಿ. 7,452,283 83 ಅಂತ ಕೂಡಿಸಿ ಬರೋದು ನಡಿತೈತಿ ಅದು 83. ಆಮೇಲೆ 99,985,102 48,049,831 ಈ ರೀತಿಯಾಗಿ ಏನು ಮಾಡಬೇಕಂದ್ರೆ ಮಕ್ಕಳ ಇದನ್ನ 3 ಸ್ಥಾನ ಇಟ್ಟು ಏನು ಮಾಡಬೇಕಂದ್ರೆ ಬರೀಬೇಕು. ಇಲ್ಲಿಗೆ ಏನಂತಂದ್ರೆ 1.1 ಅಭ್ಯಾಸ ಮುಗಿತು. ಇನ್ನು 1.2 ಅಭ್ಯಾಸ ಅನ್ನೋದನ್ನ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀವಿ. ಅವಾಗ ಏನು ಮಾಡೋದಂದ್ರೆ ಅಪ್ಲೋಡ್ ಮಾಡ್ತೈತಿ, ಅವಾಗ ನೀವು ನೋಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಬೆಲ್ ಐಕನ್ ಬಟನ್ ಒತ್ತಿರಿ, ಆಲ್ ಅನ್ನೋ ಆಪ್ಷನ್ಸನ್ನು ಒತ್ತಿರಂದ್ರೆ ನಾವು ಇನ್ನೂ ಹೆಚ್ಚಿನ ವಿಡಿಯೋ ಬಿಟ್ಟಿದ್ದು ನಿಮ್ಮ ತಕ್ಷಣ ಬರ್ತಾವೆ. ಥ್ಯಾಂಕ್ ಯು.